ಸ್ನೇಹಿತರೆ ನಮಸ್ಕಾರ. ಲವ್ ಜಿಹಾದ್ ಲವ್ ಜಿಹಾದ್ನಿಂದ ಹೆಚ್ಚು ಜನರ ಬದುಕು ಹಾಳಾಗಿದ್ದೇ ಹೆಚ್ಚು. ಈ ಜಿಹಾದ್ಗೆ ಒಳಗಾದಂತಹ ಒಂದಷ್ಟು ಜನರು ನಂತರ ತಮ್ಮ ಬದುಕನ್ನು ನರಕ ಮಾಡಿಕೊಂಡ್ರು. ಅದೇ ರೀತಿ ಒಬ್ಬ ನಟಿಯು ಕೂಡ, ಕನ್ನಡದ ಪ್ರಖ್ಯಾತ ನಟಿಯು ಕೂಡ ತನ್ನ ಬದುಕನ್ನು ಹೇಗೆ ಈ ಜಿಹಾದ್ನಿಂದ ಹಾಳು ಮಾಡಿಕೊಂಡ್ಳು ಅನ್ನೋದ್ರ ಬಗ್ಗೆ ಈಗ ಮತ್ತೆ ಚರ್ಚೆಗಳು ನಡೀತಿದ್ದಾವೆ. ಇತ್ತೀಚೆಗೆ ಆಕೆ ಮಾಡಿದಂಥ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಜೊತೆಗೆ ಅವತ್ತು ಮಾಡಿದಂಥ ತಪ್ಪಿಗೆ ಇವತ್ತಿನವರೆಗೂ ಕೂಡ ಪಶ್ಚಾತ್ತಾಪ ಪಡುವಂಥ ಪರಿಸ್ಥಿತಿ ಎದುರಾಗಿದೆ. ಆ ನಟಿ ಬೇರೆ ಯಾರು ಅಲ್ಲ, ಆಕೆನೇ ಈ ದಿವ್ಯಾ ಶ್ರೀಧರ್. ಹೌದು, ನಟಿ ದಿವ್ಯಾ ಶ್ರೀಧರ್ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿರ್ಬೋದು. ಈಕೆ ಮದುವೆ ಆಗಿದ್ದು ಒಬ್ಬ ಮುಸ್ಲಿಂ ಹುಡುಗನನ್ನ. ಮದುವೆ ಆಗೋವರೆಗೂ ಕೂಡ ಚೆನ್ನಾಗಿದ್ದಂಥ ಇವರ ಸಂಸಾರ ಮದುವೆ ಆದ ಬಳಿಕ ಇವರಿಬ್ಬರ ನಡುವೆ ಕಿತ್ತಾಟಗಳು ಹೆಚ್ಚಾದವು. ಹಿಂಸೆ ಹೊಡೆಯೋದಕ್ಕೂ ಕೂಡ ಶುರು ಮಾಡಿದ್ದ ಪತಿ, ಬೇರೆ ಬೇರೆ ಕೆಟ್ಟ ಚಟಗಳ ದಾಸನಾಗಿದ್ದಂಥ ಪತಿಯಿಂದ ಸಹಿಸಿಕೊಂಡು ಒಂದು ಹಂತದವರೆಗೆ ಸುಮ್ಮನಿದ್ದಂಥ ಈಕೆ ನಂತರ ಗಂಟು ಮೂಟೆ ಕಟ್ಕೊಂಡು ಹೊರಗಡೆ ಬಂದುಬಿಡ್ತಾಳೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈಕೆ ಒಂಟಿಯಾಗಿ ಬದುಕ್ತಾ ಇದ್ದಾಳೆ. ಆದರೆ ಬದುಕಲ್ಲಿ ಸಾಕಷ್ಟು ಚಾಲೆಂಜಸ್ಗಳನ್ನು ನೋಡಿದ್ದಾಳೆ. ಆ ಚಾಲೆಂಜಸ್ಗಳೇನು, ಲವ್ ಜಿಹಾದ್ ಅನ್ನೋದು ಈಕೆ ಬದುಕನ್ನು ಹೇಗೆ ಕಿತ್ಕೊಳ್ತೋ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಲವ್ ಜಿಹಾದ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾನೆ ಇದೆ. ಅದರಲ್ಲಿಯೂ ಕೂಡ ದಿ ಕೇರಳ ಸ್ಟೋರಿ ಚಿತ್ರ ಬಿಡುಗಡೆ ಆದ ಬಳಿಕ ಹೇಗೆ ಹಿಂದೂ ಹೆಣ್ಮಕ್ಳು ಈ ಜಿಹಾದ್ ಬಲೆಗೆ ಬಿದ್ದು ಒದ್ದಾಡ್ತಾರೆ ಅನ್ನೋದ್ರ ಬಗ್ಗೆ ಅರಿವು ಸ್ಪಷ್ಟವಾಗಿ ಸಿಗುತ್ತೆ. ಇದರ ಹೊರತಾಗಿಯೂ ಕೂಡ ಯೌವನದ ಯಾವುದೋ ಒಂದು ಆಸೆ, ಆಮಿಷ, ಶ್ರೀಮಂತಿಕೆ, ಆಕಾಂಕ್ಷೆಗಳಿಗೆ ಒಳಗಾಗಿ ಹೆಣ್ಣು ಮಕ್ಕಳು ಬಲೆಗೆ ಬೀಳ್ತಾನೆ ಇದ್ದಾರೆ. ಇದು ಸೆಲೆಬ್ರಿಟಿಗಳನ್ನು ಕೂಡ ಬಿಟ್ಟಿಲ್ಲ. ಇದರ ಹೊರತಾಗಿಯೂ ಕೂಡ ಕೆಲವು ನಟಿಯರು ಎಲ್ಲ ವಿರೋಧವನ್ನು ಕಟ್ಟಿಕೊಂಡೇ ಮುಸ್ಲಿಂ ಶ್ರೀಮಂತ ನಟರನ್ನು ಮದುವೆ ಆಗೋದಕ್ಕೆ ಮತ್ತು ಮದುವೆಯಾಗಿ ಸುಖಕರವಾದಂಥ ಜೀವನವನ್ನು ಸಾಗಿಸೋದಕ್ಕೆ ಆಲೋಚನೆಯಲ್ಲಿ ಇರ್ತಾರೆ. ಎಷ್ಟೇ ಟ್ರೋಲ್ ಆದರೂ ಕೂಡ ಅವರು ನಮ್ಮ ನೆಮ್ಮದಿಯ ಬದುಕು ಕಂಡುಕೊಂಡಿದ್ದಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಕರೀನಾ ಕಪೂರ್ 3ನೇ ಪತ್ನಿಯಾಗಿ ಹೋದರೂ ಕೂಡ ಇದೀಗ ನೆಮ್ಮದಿಯಿಂದ ಇದ್ದಾರೆ. ಆದರೆ ಈ ನಟಿಯ ಬಾಳಲ್ಲಿ ಆ ರೀತಿ ಆಗಲಿಲ್ಲ. ಆತ ತನ್ನ ಧರ್ಮವನ್ನು ಮರೆಮಾಚಿ ಈಕೆಯನ್ನು ಮದುವೆ ಆಗಿದ್ದ. ನಂತರ ಮದುವೆ ಆದ ಬಳಿಕ ಆತನ ನಿಜ ಧರ್ಮ ಯಾವುದು ಅನ್ನೋದು ಗೊತ್ತಾಯಿತು. ಮತ್ತು ಆತ ಇಂಥ ಕಳ್ಳ, ಸುಳ್ಳ, ಮೋಸಗಾರ ಅನ್ನೋದು ನಂತರ ಗೊತ್ತಾಗಿತ್ತು. ಕನ್ನಡ ಕಿರುತೆರೆಯಲ್ಲಿ ಮಿಂಚಿದಂಥ ನಟಿ ದಿವ್ಯಾ ಶ್ರೀಧರ್ ಬದುಕು ಇದೆಯಲ್ಲ, ಇದು ಹಲವಾರು ಯುವತಿಯರಿಗೆ ಇವತ್ತಿಗೂ ಕೂಡ ಒಂದು ಪಾಠ ಅಂತಲೇ ಹೇಳ್ಬೋದು. ಇದೇ ರೀತಿ ಬೇರೆ ಧರ್ಮದ ಯುವಕರ ಹಿಂದೆ ಹೋಗುವಂಥ ಹುಡುಗಿಯರಿಗೆ ಇದು ನಿಜವಾಗ್ಲೂ ಕೂಡ ಪಾಠ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ತುಂಬ ಅಪಾಯಕಾರಿ ಸನ್ನಿವೇಶದಲ್ಲಿ ಇದ್ದಾರೆ ಇವರೆಲ್ಲರೂ ಕೂಡ ಅನ್ನೋದರಲ್ಲೂ ಕೂಡ ಅನುಮಾನ ಇಲ್ಲ. ಈಗ ಅಸಲಿ ವಿಚಾರಕ್ಕೆ ಬರೋದಾದರೆ, ಈ ನಟಿ ದಿವ್ಯಾ ಶ್ರೀಧರ್ ಇದ್ದಾರಲ್ಲ, ಇವರು ಬಗ್ಗೆ ಸಾಕಷ್ಟು ಜನರಿಗೆ ಬಹುಶಃ ಗೊತ್ತಿರ್ತದೆ. ಈಕೆಯು ಕೂಡ ಒಳ್ಳೆ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಅವಕಾಶವನ್ನು ಗಿಟ್ಟಿಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ಒಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆ ನಿರ್ಧಾರದ ಪರಿಣಾಮವಾಗಿ ಮಗಳು ಕಂಪ್ಲೀಟಾಗಿ ಇವತ್ತು ಕಷ್ಟಪಡಬೇಕಾಯಿತು ಅನ್ನುವಂಥದ್ದು ಅವರ ಹೆತ್ತಮ್ಮನವರ ಇವತ್ತಿಗೂ ಕೂಡ ಬೇಸರ. ಆದರೆ ತನ್ನ ಮಗಳು ತಮ್ಮ ಕೈ ತಪ್ಪಿ ಹೋದ ಬಳಿಕ ಹೆತ್ತವರು ಕೂಡ ಏನು ಮಾಡ್ತಾರೆ ಹೇಳಿ. ಇಲ್ಲೂ ಕೂಡ ಆಗಿದ್ದ ಹಾಗೆ ನಟಿ ದಿವ್ಯಾ ಶ್ರೀಧರ್ ಬದುಕೇ ಒಂಥರ ವಿಚಿತ್ರ ಕಣ್ರಿ. ಆಕೆಯ ಬದುಕು ತೆರೆದಷ್ಟು ಕೂಡ ಒಂದು ಪಾಠ. ಯಾಕಂತ ಹೇಳಿದ್ರೆ, ಈಕೆಯನ್ನು ಇವತ್ತಿಗೆ ಪ್ರೀತಿಸಿ ಮದುವೆ ಆದಂತಹ ಗಂಡನೇ ಬೀದಿಗೆ ತಳ್ಳಿದ್ದಾನೆ, ನರಕಕ್ಕೆ ತಳ್ಳಿದ್ದಾನೆ. ಈಗಾಗಲೇ ಸಾಕಷ್ಟು ಸಲ ಈ ವಿಚಾರವನ್ನು ಮಾತನಾಡಿದರು. ಈಗ ಮತ್ತೆ ತಮ್ಮ ನೋವನ್ನು ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದಾರೆ. ಈಕೆ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತಹ ವಿಡಿಯೋ 2018ರಲ್ಲಿ ತೆರೆಕಂಡಂತಹ ಹುಚ್ಚು ಹುಡುಗಿ ಸಿನಿಮಾದಲ್ಲಿ ಈ ದಿವ್ಯಾ ಅಭಿನಯಿಸಿದರು. ಆಕೆಯದ್ದೇ ಈ ವಿಡಿಯೋ. ನಟಿ ಗರ್ಭಿಣಿಯಾಗಿದ್ದಂಥ ಸಂದರ್ಭದಲ್ಲಿ ಕೂಡ ಅನುಭವಿಸಿದಂಥ ನೋವನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ರು. ದಿವ್ಯಾ ಅವರು ಆರ್ನವ್ ಆಲಿಯಾಸ್ ಅಮ್ಜದ್ ಖಾನ್ ಅವರನ್ನು ಪ್ರೀತಿಸಿ ಮದುವೆ ಆಗಿದ್ದರು. ಆದರೆ ಕೊನೆಗೆ ತಾವು ಅನುಭವಿಸಿದಂಥ ನೋವಿನ ಕುರಿತು ನಟಿ ವಿಡಿಯೋ ಮಾಡಿ ಕಣ್ಣೀರನ್ನು ಇಟ್ಟಿದ್ದಾರೆ. ತಮಿಳು ಸೀರಿಯಲ್ನಲ್ಲಿ ನಟಿಸುವಾಗ ಈತನ ಪರಿಚಯ ಆಗ್ತದೆ. ಯಾರ್ದು? ಆರ್ನವ್ದು ಪರಿಚಯ ಆಗ್ತದೆ. ಪರಿಚಯ ಸ್ನೇಹವಾಗಿ ಬದಲಾಗ್ತದೆ. ನಂತರ ಇವರಿಬ್ಬರು ಕೂಡ ಪರಸ್ಪರ ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ. 5 ವರ್ಷ ಡೇಟಿಂಗನ್ನು ಮಾಡಿ ನಂತರ ಮದುವೆ ಆಗ್ತಾರೆ. ಅಲ್ಲಿವರೆಗೂ ಕೂಡ ಈತ ಒಬ್ಬ ಮುಸ್ಲಿಂ, ಈತನ ನಿಜವಾದಂಥ ಹೆಸರು ಅಮ್ಜದ್ ಖಾನ್ ಅನ್ನೋದು ಈಕೆಗೆ ಗೊತ್ತೇ ಇರಲಿಲ್ಲ. ಆರ್ನವ್ ಬದಲಿಗೆ ಅಮ್ಜದ್ ಖಾನು ಅಂತ ಹೇಳಿಬಿಟ್ಟು ಗೊತ್ತಾದಾಗ ಈಕೆಗೆ ಬರಸಿಡಿಲೆ ಬಂದು ಬಿದ್ದಂತಾಗಿತ್ತು. ನಿಜವಾದಂಥ ಹೆಸರು ಹೇಳಿದಂಥ ಆರ್ನವ್ ಸುಳ್ಳು ಹೇಳಿದ್ದ ಅನ್ನೋದು ನಂತರ ದಿವ್ಯಗೆ ಗೊತ್ತಾಗುತ್ತೆ. ನನಗೂ ಅಮ್ಜದ್ ಖಾನ್ಗೂ ಮದುವೆ ಆಗಿದೆ, ಆದರೆ ಎಲ್ಲೂ ಹೇಳಿಕೊಳ್ಬಾರ್ದು, ಗೌಪ್ಯವಾಗಿ ಇಡಬೇಕು ಅಂತ ಹೇಳ್ಬಿಟ್ಟು ಬೆದರಿಕೆಯನ್ನು ಹಾಕಿದ್ದ ಅನ್ನೋದನ್ನು ಕೂಡ ನಂತರ ಹೇಳ್ತಾರೆ. ತುಂಬ ಹಿಂಸೆಯನ್ನು ಕೊಡ್ತಾ ಇದ್ದ. ಸಾಮಾಜಿಕ ಜಾಲತಾಣಗಳಲ್ಲಿ ನನಗೆ ತುಂಬ ಪೋಸ್ಟ್ಗಳನ್ನು ಹಾಕದಂತೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದ. ಇದೇ ವಿಚಾರದಲ್ಲಿ ಹಲವು ಸಲ ನನ್ನ ಮೇಲೆ ಹಲ್ಲೆ ಆಗಿದೆ ಅಂತಲೂ ಕೂಡ ದಿವ್ಯಾ ಅಳ್ತಾ ಹೇಳಿದರು. ಇದಾದ ಬಳಿಕ
ಮನೆ ತೆಗೆದುಕೊಳ್ಳೋದಕ್ಕೆ ನಾನೇ ಹಣಕಾಸಿನ ನೆರವನ್ನು ಕೊಟ್ಟೆ. ಮದುವೆಗಿಂತ ಮೊದಲು ಲಾಕ್‌ಡೌನ್ ಟೈಮ್‌ನಲ್ಲಿ ಅವನಿಗೆ ಏನೂ ಕೂಡ ಕೆಲಸ ಇರಲಿಲ್ಲ. ಕೆಲಸವಿಲ್ಲದ ಸಮಯದಲ್ಲಿ ಆಗ 30 ಲಕ್ಷ ಲೋನನ್ನು ಕೊಡಿಸಿ 30,000ದಂತೆ ಲೋನ್ ಕಟ್ಟಿದ್ದೇನೆ. ಅವನಿಗೆ ಕೆಲಸವಿಲ್ಲದೆ ಇದ್ದರೂ ಕೂಡ ನಾನೇ ಸಾಕಿದ್ದೇನೆ. ಮಗುವಿನ ತರಹ ಜೋಪಾನ ಮಾಡಿದ್ದೇನೆ. ಏನೂ ಆಗದಂತೆ ನೋಡಿಕೊಂಡಿದ್ದೇನೆ. ಆದರೆ ಅದ್ಯಾವುದೂ ಕೂಡ ಆತನಿಗೆ ನೆನಪಿಲ್ಲ ಅನ್ನೋದನ್ನು ದಿವ್ಯಾ ಕಣ್ಣೀರು ಹಾಕ್ತಾ ಹೇಳ್ತಾರೆ. ಅಸಲಿಗೆ 2014ರಲ್ಲಿ ಶಕ್ತಿ ಧಾರಾವಾಹಿ ಮೂಲಕ ಬಣ್ಣದ ಲೋಕದ ಜರ್ನಿಯನ್ನು ಶುರು ಮಾಡಿದಂಥ ಈಕೆ ಅಮ್ಜದ್ ಖಾನ್ ಮೊಹಮ್ಮದ್ ಅತಿ ಕಡಿಮೆ ಅವಧಿಯಲ್ಲಿ ಜನಪ್ರಿಯತೆಯನ್ನು ಪಡೆದುಕೊಂಡಂತಹ ನಟ. ಈ ಸಮಯದಲ್ಲಿ ದಿವ್ಯಳ ಜೊತೆ ಪ್ರೀತಿಯಲ್ಲಿ ಬಿದ್ದು ಆಕೆಗೆ ಜಾತಿ ಮತಾಂತರ ಆಗುವಂತೆ ಒತ್ತಾಯವನ್ನು ಕೂಡ ಮಾಡ್ತಾನೆ. ಪೋಷಕರಿಗೆ ಪ್ರೀತಿ ವಿಚಾರವನ್ನು ತಿಳಿಸಬೇಕು, ಅವರಿಂದ ಮದುವೆ ಅನುಮತಿಯನ್ನು ಪಡಿಬೇಕು ಅಂತಲೂ ಕೂಡ 2022ರಲ್ಲಿ ಫೆಬ್ರವರಿಲಿ ದಿವ್ಯಾ ಮುಸ್ಲಿಂಗೆ ಮತಾಂತರವು ಕೂಡ ಆಗ್ತಾಳೆ. ಅಂದಾಗೆ ದಿವ್ಯಾ ಬೆಂಗಳೂರಿನವರು. ಕನ್ನಡದ ಆಕಾಶದೀಪ ಸೇರಿ ಹಲವು ಸೀರಿಯಲ್ಗಳಲ್ಲಿ ನಟಿಸಿದಂಥ ಕಲಾವಿದೆ. ನಂತರ ತಮಿಳುನಾಡಿನಲ್ಲಿ ಒಳ್ಳೆ ಅವಕಾಶ ಸಿಕ್ತು ಅಂತ ಹೇಳ್ಬಿಟ್ಟು ಇಲ್ಲಿಂದ ಬಿಟ್ಟು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಈ ಅಮ್ಜದ್ ಖಾನ್ ಪರಿಚಯವಾಗ್ತದೆ. ಕೆಲವು ಮೂಲಗಳಿಂದ ತಿಳಿದುಬಂದಿರುವಂಥ ಮಾಹಿತಿಯ ಪ್ರಕಾರ ಇಸ್ಲಾಂ ಧರ್ಮದ ಪ್ರಕಾರ ದಿವ್ಯಾ ಮತ್ತು ಅಮ್ಜದ್ ಖಾನ್ ಮದುವೆ ಆಗಿದ್ದಾರೆ. ಮದುವೆಯಿಂದ ವೃತ್ತಿ ಜೀವನದ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳಿ ಮದುವೆಯ ವಿಚಾರವನ್ನು ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಈ ನಡುವೆ ಕಿರುತೆರೆಯ ಮತ್ತೊಬ್ಬಳ ಜೊತೆ ಅನೈತಿಕ ಸಂಬಂಧವನ್ನು ಹೊಂದಿದ್ದಾರೆ ಅಂತಲೂ ಕೂಡ ದಿವ್ಯಾ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಇಸ್ಲಾಂ ಧರ್ಮದ ಪ್ರಕಾರ ಮದುವೆ ಆದ ನಂತರ ಹಿಂದೂ ಸಂಪ್ರದಾಯದಲ್ಲೂ ಕೂಡ ಮದುವೆ ಆಗಬೇಕು. ಮದುವೆ ಆದ ನಂತರ ದಿವ್ಯಾ ಡಿಮ್ಯಾಂಡ್ ಮಾಡಿದ ಕಾರಣ ಕಾಂಜೀಪುರಂನಲ್ಲಿರುವಂಥ ದೇಗುಲದಲ್ಲಿ ಸರಳವಾಗಿ ಮತ್ತೊಮ್ಮೆ ಮದುವೆ ಆಗಿದ್ದಾರೆ. ನಂತರ ದಿವ್ಯಾ ಗರ್ಭಿಣಿ ಅಂತೇಳಿ ತಿಳಿತಾ ಇದ್ದಂತೆ ಅಮ್ಜದ್ ಖಾನ್ ಎಸ್ಕೇಪ್ ಆಗ್ತಾನೆ, ದೂರವಾಗ್ತಾನೆ. ಅನಾರೋಗ್ಯದಿಂದ ದಿವ್ಯಾ ವಿಡಿಯೋ ಮಾಡುವಂತಹ ಸಂದರ್ಭದಲ್ಲಿ ಚೆನ್ನೈನ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗ್ತಿದ್ದ. ಆಗ ಅವರು ತುಂಬ ಗರ್ಭಿಣಿಯಾಗಿದ್ದಾರೆ, ಆದರೆ ಕೈಯಲ್ಲಿ ಕಾಸಿಲ್ಲ. ಇದನ್ನೆಲ್ಲ ಬದಿಗೆ ಸುರಿದು ಆಗಿದೆ. ಏನು ಮಾಡೋದು ಅನ್ನುವಂಥ ಟೆನ್ಷನ್ನಲ್ಲಿದ್ದಂಥ ಸಂದರ್ಭದಲ್ಲೇ ಈಕೆ ಡೆಲಿವರಿಗೆ ಕೆಲವೇ ದಿನ ಇರುವಂಥ ಸಂದರ್ಭದವರೆಗೂ ಕೂಡ ಶೂಟಿಂಗಿಗೆ ಮಗುವನ್ನು ಕರ್ಕೊಂಡು ಹೋಗ್ತಾಯಿದ್ರು. ಇನ್ನು ಡೆಲಿವರಿಗೆ ಕೆಲವು ದಿನಗಳು ಬಾಕಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಹೊಟ್ಟೆಯಲ್ಲಿ ಮಗುವನ್ನು ಇಟ್ಕೊಂಡೇ ಇವರು ಈ ಕಾರ್ಯಕ್ರಮಗಳಿಗೆ ಮತ್ತು ಬೇರೆ ಬೇರೆ ಸೀರಿಯಲ್ ಶೂಟಿಂಗ್ಸ್ಗಳಿಗೂ ಕೂಡ ಹೋಗ್ತಾಯಿದ್ರು. ಅನಿವಾರ್ಯ, ದುಡಿಬೇಕಲ್ಲ ಖರ್ಚಿಗೆ. ಅದಕ್ಕೋಸ್ಕರ ಹೊಟ್ಟೆಯಲ್ಲಿ ಮಗು ಇದ್ದರೂ ಕೂಡ ರಿಸ್ಕ್ ತಗೊಂಡು ಹೋಗ್ತಾಯಿದ್ರು. ಇದಾದ ಬಳಿಕ ಈಗ ಮದುವೆ ಆಯಿತು, ಮದುವೆ ಆಗಿ ಮಗು ಆಯಿತು. ಮಗುವು ಕೂಡ ಡೆಲಿವರಿ ಆದ ಬಳಿಕ ಈಗ ಮಗುವನ್ನು ಕೂಡ ಕರ್ಕೊಂಡು ಹೋಗುವಂಥ ಅನಿವಾರ್ಯ ಪರಿಸ್ಥಿತಿ ನಟಿ ದಿವ್ಯಾಗೆ ಬಂದಿದೆ. ಯಾಕಂತ ಹೇಳಿದ್ರೆ ಇವತ್ತಿನವರೆಗೂ ಕೂಡ ದಿವ್ಯಾಗೆ ಈತ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಪರಿಚಯನೇ ಇಲ್ಲ, ಕಾಂಟ್ಯಾಕ್ಟೇ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಏನು ಮಾಡ್ತಿದ್ಯಾ, ಹೇಗಿದೆಯಾ ಅನ್ನೋದನ್ನು ಕೂಡ ಕೇಳೋದಿಲ್ಲ ಅಂತೆ. ಆತನಿಗೆ ಆಲ್ರೆಡಿ ಒಂದು ಮದುವೆ ಕೂಡ ಆಗಿತ್ತು ಅನ್ನೋದು ನಂತರ ಈಕೆ ಗೊತ್ತಾಗುತ್ತೆ. ಈಗ ಈಕೆ ಜೊತೆಗೂ ಕೂಡ ಕಾಂಟ್ಯಾಕ್ಟನ್ನು ಬಿಟ್ಟಿರುವಂಥ ಆತ ಮತ್ತೊಂದು ಮದುವೆಯನ್ನು ಆಗಿದ್ದಾನ ಅಥವಾ ಅದೇ ಹುಡುಗಿಯ ಜೊತೆಗೆ ಸಂಪರ್ಕದಲ್ಲಿದ್ದಾನ, ಕಾದು ನೋಡಲೇಬೇಕು. ಬಟ್ ಒಂದಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ ಸ್ನೇಹಿತರೆ, ಇಲ್ಲಿ ಮುಂದಿನ ದಿನಗಳಲ್ಲಿ ಅಷ್ಟು ಸುಲಭವಾಗಿ ಅಂತೂ ದಿವ್ಯಾ ಬದುಕನ್ನು ಸಾಗಿಸೋದು ಕಷ್ಟ. ಯಾಕಂತ ಹೇಳಿದ್ರೆ ಸಾಲು ಸಾಲು ಸವಾಲುಗಳು. ಈ ಸವಾಲುಗಳ ನಡುವೆ ಒಂದಷ್ಟು ಬೇಸರ, ಅದರ ನಡುವೆ ಕೂಡ ಈ ನಟಿ ದಿವ್ಯಾ ಬದುಕ್ತಿರುವಂಥ ರೀತಿ ಒಂದು ರೀತಿಯಲ್ಲಿ ಹೆಮ್ಮೆ ಅಂತಲೇ ಹೇಳ್ಬೋದು. ವಾಟೆವರ್ ಇವತ್ತಿಗೆ ದಿವ್ಯಾ ಅವರ ಬದುಕಿದೆಯಲ್ಲ, ಒಂದು ರೀತಿಯಲ್ಲಿ ಹಳಿ ತಪ್ಪಿದ ಬದುಕಾಗಿದೆ. ಇನ್ನು ಮೇಲಾದರೂ ಕೂಡ ಅದು ಹಳಿಗೆ ಬರುತ್ತಾ, ಕಾದು ನೋಡಲೇಬೇಕು. ದಿವ್ಯಾ ಕಣ್ಣೀರು ಒರೆಸ್ಲಿಕ್ಕೆ ಯಾರಾದರೂ ಬರ್ತಾರಾ, ನೋಡೋಣ. ನಿಮಗೇನಿಸುತ್ತೆ ಸ್ನೇಹಿತರೆ ದಿವ್ಯಾ ಅವರ ಈ ಒಂಟಿ ಬದುಕಿನ ಬಗ್ಗೆ ಮತ್ತು ಲವ್ ಜಿಹಾದ್ ಅನ್ನುವಂಥ ಕೂಪಕ್ಕೆ ಬಲಿಯಾದಂತಹ ದಿವ್ಯಾ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.